ಸಂಗಣೆ ಸಂಗಣೆ ಇದೇನಾ ಇದು ಹಟ್ಟಿನ ಇದು ದನದ ಕೊಟ್ಟಿಗೆ ಇದ್ದಂಗಿದ್ದ ಇಟ್ಟದ್ ಇಡ್ತಾವನ ಇದೆ ಬುಟ್ಟದ್ ಬುಟ್ಟವನ ಇದೆ ಮುಸ್ಸಂಜೆ ಆಯ್ತಾ ಬರ್ತದೆ ಒಂದ್ ಸೊಲ್ಲ ಇದೇನು ಹೋಗ್ತಾನ ನಿನ್ನೆ ಕೇಳ್ತಿರೋದು ಹೆಂಗ್ಸ್ ಮೂಸಂಡಿ ತರ ಕುಂತ್ರೆ ಹಟ್ಟಿಗೆ ಲಕ್ಷಣವಾ ಎಲ್ಲ ಕೊಬ್ಬುಗಾರ ಹೆಣ್ಣೆ ಕೂಗುದ್ರು ಕಿವಿ ಕೇಳ್ದಂಗ್ ಕುಂತಿದ್ಯಾ ಎದ್ದೇಳ್ತಿಯಲ್ಲ ಎದ್ ಬಂದು ಎದೆಗೋದಿಲ್ಲ ಸಂಗಣೆ 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 ಯಾಕೆ ಹಿಂಗ್ ಕುಂತಿದ್ಯಾ ಮನ್ಸಿಗೆ ಏನಾದ್ರೂ ನೋವ ಹೆಂಗೆ ನೀನೇನಾದ್ರೂ ಹೇಳಿದ್ರೆ ತಾನೇ ಗೊತ್ತಾಗೋದು ಏನಾಯ್ತು ಅಂತ ಸಂಕೇಣೆ ಸಂಕೇಣೆ ನೀನ್ ಹಿಂಗೆ ಮೊಂಡಾಟ ಮಾಡ್ಕೊಂಡು ಮೂಗುರಂಗೆ ಕುಂತ್ರೆ ನಾನು ಏನು ಅಂತ ತಿಳ್ಕೊಳ್ಳೆ ಉಣ್ಣಕ್ಕೆ ಏನಾರು ಮಾಡಿದ್ಯಾ ಹೆಂಗೆ ಅಂತೂ ಇವತ್ತು ಹೊಟ್ಟೆಗೇನು ಮೋಸ ಇಲ್ಲ ಅಂತ ಆತು ಮುಖ ಉಚ್ಕೊಂಡ್ರು ಹಿಟ್ ಸೊಪ್ಪಿನ ಹದ ಮಾತ್ರ ತಪ್ಸಕ್ಕಿಲ್ಲ ನನ್ನ ಹೆಂಡ್ರು ನೀವುಂಡ್ಯಾ ಓ ನಾನು ಬೇರೆ ನಾನು ಉಣ್ದೆ ನೀನು ಯಾವತ್ತು ಉಂಡಿದ್ಯಾ ಹೇಳು ಉಣ್ಣು ಅಯ್ಯ ಅಂದ್ರೆ ಇವಳು ನಿನ್ನಿಂದ ಉಣ್ಣಕ್ಕೇನು ಮಾಡಿಲ್ಲ ಏನು ಉಂಡಿಲ್ಲ ನಂಗೋಸ್ಕರ ಒಂದೇ ಒಂದು ಹಿಟ್ ಮಾಡೋಳ ಯಾಕೆ ಕನ್ನಯ್ಯ ಮಾವ ಏನಾಯ್ತು ಗರ ಬಡ್ದಂಗೆ ನಿಂತಿದ್ಯಲ್ಲ ಏನಿಲ್ಲ ಬಿಡು ಮಾವೋ ನಿನ್ನ ಮುಕ್ದಾಗಿನ ಮಾತೇ ಬ್ಯಾರೆ ಐತೆ ತುಟಿಯಾಗಿನ ಮಾತೇ ಬ್ಯಾರೆ ಐತೆ ನಂಗೆ ತಿಳಿಯಾಕಿಲ್ವಾ ಏನಾತಂತ ಹೊಸಿ ಹೇಳು ಮಾವ ಹೇಳದ್ನಲ್ಲ ಏನು ಇಲ್ಲ ಅಂತ ಇಲ್ಲ ಏನೋ ಆಗೈತೆ ಅದ್ ಏನಂತ ಹೊಸಿ ಹೇಳು ಅದ್ಯಾರೋ ಕಳ್ಳ ಜಂಗಮ್ಮ ಕಣ್ಮ್ಯಾಗಿಂದ ಹಿಂಗಾಡ್ತಾವನೆ ಯಾವ ಜಂಗಮಯ್ಯ ಯಾವನು ಕಳ್ಳ ಜಂಗಮಯ್ಯ ನಮ್ಗೆ ಬುದ್ಧಿವಾದ ಹೇಳಕ್ ಬಂದಿದ್ದ
ಏಯ್, ಹಂಗೆಲ್ಲ ಕಳ್ಳಗಿಲ್ಲ ಅನ್ಬಾರ್ದ್ರು. ಎಲ್ಲ ಜಂಗಮರನ್ನು ಕಳ್ಳರ ಗುಂಪಿ ಸೇರಿಸಬಾರ್ದು ಕಂಡ್ರಲ್ಲ. ಹಂಗಾರೆ ನೀವೆಲ್ಲ ಹೇಳ್ದಂಗೆ ಆ ಜಂಗಮಯ್ಯ ಗಡಿ ಬಿಟ್ಟು ಆಚೆ ಹೋಗಿಲ್ಲ ಅಂತ ಆತು. ಇಲ್ಲ ದುಂಡಿ, ಹೋಗಿಲ್ಲ. ಹೋಗಿದ್ರೆ ತಲೆನೋವೇ ಇರ್ತಿರ್ಲಿಲ್ಲ. ಮಾವಯ್ಯ, ಅದೇಂಗ್ ತಲೆನೋವು ಆಯ್ತದೆ? ಅದು ಹಂಗೆಯ ದಡ್ಡಿ ನೀನು. ನಿನಗೆ ಕುಲ್ದು ಕಟ್ಟೆ ತಿಳಿಯಕ್ಕಿಲ್ಲ. ಕಟ್ಟೆ ಮನೆ ನ್ಯಾಯಸ್ಥರು ಆ ಜಂಗಮಯ್ಯನ ಗಂಪನ ರಾಜ್ಯದ ಒಳಗೆ ಬಿಟ್ಕೋಬಾರ್ದು ಅಂತ ಆಜ್ಞೆ ಹೊಡ್ಸವ್ರೆ. ಆ ವಯ್ಯ ನೋಡಿದ್ರೆ ಗಡಿ ದಾಟಿ ಹೋಗಕ್ಕಿಲ್ಲ ಅಂತಾನೆ. ಅವಂಗೂ ಕಾಣಿಸ್ಕೊತಾನೆ, ನಂಗೂ ಕಾಣಿಸ್ಕೊತಾನೆ. ನೀರ್ಪಾಲಾಗ್ತಿದೆ ನನ್ನ ಕೊಡೋಣ, ನನ್ನ ಕೈ ಸೇರಿಸಿ ನಾನು ಉಳಿಸ್ಬಿಟ್ರಿ. ಕನ್ನಯ್ಯನ ನೆನಪಿನಲ್ಲಿ ಮೈಮರೆತು ಹೋಗಿದ್ದೀಯಾ ತಾಯಿ? ಅಯ್ಯೋ ಸ್ವಾಮಿ, ನೀವ್ ಯಾರ? ಕನ್ನಯ್ಯನ ಬಗ್ಗೆ ಮಾತಾಡ್ತಿದ್ದೀರಾ? ಅವ ನಿಮ್ಗೆ ಹ್ಯಾಂಗ್ ಗೊತ್ತು? ಕನ್ನಯ್ಯ ನನಗೆ ಹೇಗೆ ಗೊತ್ತು ಅಂತೀಯಾ ತಾಯಿ? ಕನ್ನಯ್ಯನು ನನ್ನವನೇ, ಅವನ ಕಣ್ಣು ನನ್ನದೇ. ಏ ದುಂಡಿ, ನಾ ಹೇಳೋದು ಕೇಳಿಸ್ತಾ ಇಲ್ವಾ? ಹಾ, ಹೇಳು ಮಾವ. ಆ ಜಂಗಮಯ್ಯನ ನನ್ನ ಬಾಣದಿಂದ ಕೊಂದಾಕ್ಬೋದು ಅನ್ಕೋ. ಆದ್ರೆ ನನ್ನ ಕೈಯೇ ಬರಕ್ಕಿಲ್ಲ. ಬ್ಯಾಡ್ನಾಗ ಹುಟ್ಟಿದ್ದೆ ತಪ್ಪು ಅನಿಸ್ತದೆ. ಬ್ಯಾಡ್ ಆದವಂಗೆ ಕೈಯ ಬಿಲ್ಲು ಬಾಣ ಕಣ್ಣಾಗ ಗುರಿ ಇರಬೇಕು. ಆದ್ರೆ ನಂಗೆ ಎಲ್ಲಿ ನೋಡಿದ್ರು ಆ ಜಂಗಮಯ್ಯನೇ ಕಾಣಿಸ್ಕೊತಾನೆ. ಎಲ್ಲಿ? ಕಣ್ಬಿಡು, ನಾನು ನೋಡ್ತೀನಿ. ಅಲ್ಬೇಡ ಸಂಖ್ಯೆನೆ, ಅಲ್ಬೇಡ. ಯಾರು ಚಾಪುವೋ, ನಮ್ಮ ಹಣೆ ಬರುವೋ ಏನೋ. ಈ ದೊಡ್ಡ ಕಾಡಲ್ಲಿ ನಾವಿಬ್ಬರೇ ಇರಂಗಾಯ್ತು. ಇಲ್ಲಿ ನನಗ್ ನೀನು, ನಿನಗ್ ನಾನು. ಈ ದೊಡ್ಡ ಕಾಡಲ್ಲಿ ನಮ್ಗಂತ ಬೇರೆ ಯಾರವ್ರೆ ಹೇಳು? ಸಂತೋಷ ಬಂದ್ರು ನಮ್ಗೆಯ, ದುಃಖ ಬಂದ್ರು ನಮ್ಗೆಯ. ನಮ್ಮ ಕಣ್ಣೀರ್ನ ನಾವೇ ಒರೆಸ್ಕೋಬೇಕು. ಅಂಥದ್ರಲ್ಲಿ ನಮ್ಮನ್ನು ಬ್ಯಾರೆ ಮಾಡುವ ಈ ಬ್ಯಾಟೆ ವಿಷಯ ಯಾಕೆ ಹೇಳು? ಸಂಗಣೆ, ಬ್ಯಾಟ್ಗಾರನಿಗೆ ಬ್ಯಾಟನೇ ದೇವರು. ಆದ್ರೆ ನಿನ್ನನ್ನು ಬಿಟ್ಟು ನಾನು ಹೆಂಗ್ ಬ್ಯಾಟೆಗೆ ಹೋಗ್ಲಿ? ನಿನ್ ಮುಂದೆ ದೇವರು ದಿಂಡ್ರು ಯಾವುದು ದೊಡ್ಡದಲ್ಲ. ಒಡಿಯ, ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಮ್ಯಾಕ್ ನೀವು ಅದು ಎಷ್ಟು ಪ್ರೀತಿ ಇಟ್ಕೊಂಡಿರ ಅಂತ ನನಗೆ ಗೊತ್ತಾಯ್ತೈತೆ. ನಿಮ್ಮಂತ ಒಡೆಯನ ಪಡೆಯೋಕ್ಕೆ ನಾ ಶಾನ ಜನ್ಮದ ಪುಣ್ಯ ಮಾಡಿದ್ದೆ. ನಾ ಇವತ್ತು ಸತ್ರೆ ನಂಗೆ ಏನು ಚಿಂತೆ ಇಲ್ಲ ಒಡೆಯ, ಏನು ಚಿಂತೆ ಇಲ್ಲ. ಆದ್ರ ನಾವು ಕುಲಕ್ಕೆ ಹೊರಗಾಗಿ ದ್ಯಾವ ಶಾಪಕ್ಕೆ ತುತ್ತಾಗಿ ನಮ್ಮ ಅತ್ಯವ ಮಾವಯ್ಯನ ತಲೆ ತಗ್ಸಂಗ್ ಮಾಡ್ಬಿಟ್ರ ನಮಗ್ ಒಳ್ಳೇದಾಯ್ತದ. ಅದೇ ಒಡೆಯ ನನ್ನ ಮನ್ಸನ್ನ ಶಾನೆ ಕೆಡಿಸ್ತೈತೆ. ಸಂಖ್ಯೆನೆ, ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಎಲ್ಲ ಶಿವ ಮಾಡ್ದಂಗೆ ಆಯ್ತದ. ಏನೇ ಬಂದ್ರು ನಾನು ನೀನು ಇಬ್ಬರೇ ಅನುಭವಿಸುವ. ನಿನಗೆ ನಾನು ಇವನಿ ಸಂಖ್ಯೆನೆ. ಇನ್ಮ್ಯಾಗೆ ನಾವಿಬ್ರು ಜಗಳ ಆಡೋದು ಬೇಡ. ನಿನ್ನ ಪ್ರೀತಿ ಗಂಡನಿಗೋಸ್ಕರ ನಿನ್ನ ಸುಂದರವಾದ ಮುಖದಲ್ಲಿ ಒಂದು ನಗು ಕೊಡು ಸಂಖ್ಯೆನೆ. ನಗು ಅಂತೀನಿ. ಹಬ್ಬ, ಅಮಾವಾಸ್ಯೆ ಬಳಗ ಬೆಳ್ದಿಂಗಿ ಕಂಡಂಗಾಯ್ತು. ಆದ್ರೆ ನಂಗೆ ಎಲ್ಲಿ ನೋಡಿದ್ರು ಆ ಜಂಗಮಯ್ಯನೇ ಕಾಣಿಸ್ಕೊತಾನೆ. ಎಲ್ಲಿ? ಕಣ್ಬಿಡು, ನಾನು ನೋಡ್ತೀನಿ.
ಆದರೆ ನನಗ ಜಂಗಮಯ ಕಾಣಿಸ್ತಿಲ್ಲ, ಹಂಸ ಪಕ್ಷಿಗಳು ಕಾಣಿಸ್ತಿದ್ದಾವೆ. ಅದು ಹಂಸ ಪಕ್ಷಿನೇ ದುಂಡಿ. ಆ ಪಕ್ಷಿ ಗುಂಡಿಗೆಗೆ ಬಾಣ ಬಿಡಬೇಕಾದ್ದು ನನ್ನ ಧರ್ಮ. ಆ ಜಂಗಮ್ಮನಿಂದ ಏನೂ ಆಗಕ್ಕಿಲ್ಲ ಹಂಗಂತ ಸುಮ್ಮನೆ ಬಿಟ್ಬಿಟ್ಟೇನಾ? ದುಂಡಿ, ಈಗ ನೋಡು. ಬ್ಯಾಡ ಮಾವ. ಮಾವೋ, ನೀನು ಆ ಹಕ್ಕಿ ನೋಡಿಬಾರ್ದಿತ್ತು. ಯಾಕೆ ಹೊಡಿಬಾರ್ದಿತ್ತು? ನೀನು ಅದನ್ನು ಆರೈಕೆ ಮಾಡ್ತಿ? ಮಹದೇಶ್ವರ, ನಿನ್ನನ್ನೇ ನಂಬ್ಕೊಂಡು ಈ ದೀಪಗಳನ್ನ ಹಚ್ಚಿವ್ನಿ. ಇವತ್ತು ನಾನು ನನ್ನ ಒಡೆಯನು ಒಂದಾಗಿದ್ದ ದಿನ. ಆದ್ರೆ ಇವತ್ತು ಒಡೆಯಂಗೆ ನೀವು 9 ತಿಂಗಳು ಹೆಜ್ಜೆನ ಮೇಲೆ ಹೆಜ್ಜೆನ ಬ್ಯಾಟೆಗೆ ಹೋಗಬೇಕು ಅಂತ ಅವ್ರ ತವ ಭಾಷೆ ತಕ್ಕಳ ನಿರ್ಧಾರ ಮಾಡಿವ್ನಿ. ಎಂಥ ಅದೃಷ್ಟನಪ್ಪ ನಂದು. ಏನು ಮಾಡೋಕ್ಕಾಯ್ತದೆ? ಆಡ್ಸೋನು ನೀನೇ, ಅಳಿಸೋನು ನೀನೇ. ಆದ್ರೆ ನನ್ನ ಕೋರಿಕೆನ ಈಡೇರಿಸೋ ಹೊಣೆ ನಿಂದು ಕಣಪ್ಪ. ಅಟ್ಬಿದ್ದೆ ಒಡೆಯ. ಓ, ಗಂಪಣ್ಣ ನಾಯಕರು, ಮಾರಯ್ಯ ನಾಯಕರು, ನಡಾರಣ್ಯ ಬ್ಯಾಡಗಂಪಣ್ಣ ಕಾಲದ ತಾಯಿ ಬೇರೂರು ತವರು ನೆಲದವರು. ಇದೇನಿದು? ಹೇಳ್ದೆ ಕೇಳದೆ ನಮ್ಮನ್ನು ಬಯಸಿ ಬಂದ್ಬಿಟ್ಟಿದ್ದೀರಲ್ಲ. ತಮ್ಮ ಸ್ಥಳ ನಮ್ಗೆ ತಾಯಿ ಮೀಸಲಿದ್ದಂಗ. ತಾಯಿ ತಾವ ಯಾರು ಕೇಳ್ಕೊಂಡು ಬಂದಾರಿಗೆ. ಹಾಂ, ದಿಟ ನಡಾರಣ್ಯದ ಎದೆ ತೆರೆದು ಒಪ್ಪಿರೋ ನಮ್ಮ ಕುಲದ ದಾರಿ ಗೇಣುದ್ದಲ್ಲ ಅಂತ ನಮ್ಮ ಒಡೆಯರು ಒಪ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮದು. ನಂಬಿಕೆ ಇದ್ದ ಕಡೆ ನಂಬಿಕೆ ದ್ರೋಹ, ವಿಶ್ವಾಸ ಇದ್ದ ಕಡೆ ವಿಶ್ವಾಸ ದ್ರೋಹ ಇರಲೇಬೇಕಲ್ವ ಮಾರಯ್ಯ ನಾಯಕರೇ? ನಂಬಿಕೆನೇ ಈ ಎರಡಕ್ಕೂ ಬೇಕಾದ ಹೂರ್ಣ. ಒಬ್ಬಟ್ಟಲ್ಲಿರ್ತಲ್ಲ ಒಳಗೆ, ಅಂಥ ಹೂರ್ಣ ಆದರೆ ಸವಿಬೋದು. ಹಳತ್ತು ಹೂರ್ಣ ತುಂಬಿದ್ದಿದ್ರೆ ಒಡೆಯರು ಯಾಕೋ ನಮ್ಮ ನಿಯತ್ತಿನ ಮೇಲೆ ಅಪನಂಬಿಕೆ ಪಡಂಗೆ ಕಾಣ್ತದೆ. ನಂಬಿಕೆ ಇದ್ದ ಮೇಲಿನ ಪ್ರಶ್ನೆ ಅಪನಂಬಿಕೆ. ಹಾ ಇರ್ಲಿ. ಈಗ
ನೇರವಾಗಿ ವಿಷಯಕ್ಕೆ ಬರೋಣ. ಕಪ್ಪ ಇನ್ನೂ ನಮ್ಮ ಕೈ ಸೇರಿಲ್ಲ. ಯಾಕೆ ನಾಯಕರೇ? ಮನ್ನಿಸ್ಬೇಕು ಒಡೆಯ. ತಾಯಿ ಬ್ಯಾಟೆ ಆಡೋಕ್ಕೆ ಎಷ್ಟು ಅಪ್ಪಣೆ ಕೊಟ್ಟವಳು ಅಷ್ಟರಲ್ಲೇ ಆಡಬೇಕಲ್ಲ. ತಮ್ಮ ಕಪ್ಪದ ಲೆಕ್ಕನ ಸ್ವಲ್ಪ ಕೊರೆ ಮಾಡ್ಕೋಬೇಕ್ರ. ನನ್ನ ಕೈಲಾದಟ್ಟು ಆದಟ್ಟು ಬೇಗ ತಂದು ಮುಟ್ಟಿಸ್ತೀನಿ. ಕೊಡಬೇಕಾದ ಲೆಕ್ಕದಲ್ಲಿ ಚುಕ್ತಾ ಇಲ್ಲ ನಾಯಕರೇ. ಗಡುವು ಬೇಕಾದರೆ ವಿಸ್ತರಿಸ್ಬೋದು. ಆದರೆ ಹಾಗೆ ನೋಡಿದರೆ ಕಪ್ಪದ ಪ್ರಮಾಣ ಹೆಚ್ಚಿಸಲೇಬೇಕಾಗಿತ್ತು. ಹೆಚ್ಚೋಲ್ಲ. ಇನ್ನು 15 ದಿವಸದ ಒಳಗಾಗಿ ಕೊಡಬೇಕಾದ ಕಪ್ಪದ ಲೆಕ್ಕ ಚುಕ್ತ ಆಗಲೇಬೇಕು. ಅದರಲ್ಲೂ ಜಿಂಕೆ ಚರ್ಮ, ಹುಲಿಗಳ ಚರ್ಮಗಳ ಸಂಖ್ಯೆಯೂ ಇರಬೇಕು. ಅಲ್ಲ, ಅದು ಸಾಕು ಸಾಕು ಸಾಕು. ಒಡೆಯರು ಕರುಣೆ ತೋರಿಸ್ಬೇಕು. ಬಂಗಾರ ಸರ್ಕಾರದಿಂದ ಬೇಸತ್ತಿದ್ರಿ ಅಲ್ವಾ? ಆಗ ನಿಮ್ಮ ಬೆನ್ನು ಕಾಯ್ದರು ನಾವು. ಯಾರು ಗಂಪಣರಿಗೆ ಗಂಪಣರು, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಹೊರಡಿ. ಅಲ್ಲ ಒಡೆಯ, ಹೊರಡಿ. ಏನೋ ಇವತ್ತು ಹಟ್ಟಿ ಈಟೊಂದು ಕಲೆ ಗುಡ್ತೈತೆ. ಏನೋ ಇವತ್ತು ವಿಶೇಷ? ಅಯ್ಯೋ, ಹೆಂಗಸರು ಯಾವಾಗ ಮುನ್ಸ್ಕೊಳ್ತಾರೋ, ಯಾವಾಗ ಸಂತೋಷವಾಗಿರ್ತಾರೋ ಅದ್ಯಾವರೇ ಬಲ್ಲ. ಸುಮ್ಕೆ ಹೇಳೋರು ದೊಡ್ಡವರು, ಹೆಂಗಸರು ಸಂತೋಷವಾಗಿದ್ರೆ ಹಟ್ಟಿನೂ ಕಲೆ ಗುಡ್ತೈತೆ ಅಂತ. ಹೂ ಕಣ್ವಡಿಯ, ಹಟ್ಟಿ ಕಳೆಗುಟ್ಟಕ್ಕೆ ಒಂದು ಕಾರಣ ಐತೆ. ಅದೇನು ಅಂತ ನೀವು ಮರ್ತಿರೋದನ್ನ ಹೊಸಿ ಗೆಪ್ತಿ ಮಾಡ್ಕೊಳ್ಳಿ. ಏನ ಮರ್ತಿರೋದಂತೀಯಾ? ಮತ್ತೆ ಬ್ಯಾಟೆ ಕ್ಯಾತೆ ತೆಗಿತೀಯಾ ಹೆಂಗೆ? ಅಯ್ಯೋ ಶಿವನೇ, ಸದಾ ಶಿವಂಗೆ ಅದೇ ಧ್ಯಾನ ಅಂದಂಗೆ ನಿಮ್ಗೆ ಯಾವಾಗಲೂ ಬ್ಯಾಟೆದ ಚಿಂತೆ ಅಲ್ಲ. ಬ್ಯಾಟೆ ವಿಷಯ ನಿಮಗೆ ಬಿಟ್ಟಿದ್ದು, ನೀವು ಹೋದ್ರೆ ಹೋಗಿ ಬಿಟ್ರೆ ಬಿಡಿ. ಇವತ್ತೇನು ವಿಶೇಷ ಅಂತ ಹೊಸಿ ಹೇಳಿ ಒಡೆಯ. ಏನು ವಿಶೇಷ ಇವತ್ತು? ಒಡೆಯ, ನಾವು ಲಗ್ನ ಆಗಿದ್ದು ಮಳೆಗಾಲದಲ್ಲಿ ಅಲ್ಲೂರ? ಅದು ಹೆಂಗೆ ಹೇಳಿಯೇ ಆಟ್ ನೆಪ್ಪುವಾಗೆ? ಮೊದಲನೇ ಮಳೆಯಾಗ ಹುಣ್ಣಿಮೆಗಿನ್ನೂ 3 ದಿನ ಐತೆ ಅಂದಾಗ ಹಸಿ ಚಪ್ರ ಹಾಕ್ಸಿದ್ದಿ, ಗೆಪ್ತಿ ಆಯ್ತಾ? ದಿಟ ಈಗ ಮುಂದೆ ಬರೋದೇ ಮೊದಲಿನ ಮಳೆ. ಒಡೆಯ, ಇನ್ನು 3 ದಿನಕ್ಕಲ್ಲೂರ ಹುಣ್ಣಿಮೆ ಬರೋದು. ಓ ಹಂಗಾರ ಇವತ್ತು ನಾವು ಲಗ್ನ ದಿನ. ಅದಕ್ಕೆ ಹೇಳೋದು, ಹೆಣ್ತಿರಿಗಿದ್ದಷ್ಟು ನೆಪ್ಪು ಗಂಡಂದ್ರಿಗೆ ಇರೋದಿಲ್ಲ ಅಂತ. ಅದು ಸರಿ, ಉಣ್ಣಕ್ಕೆ ಏನು ಮಾಡಿಯೇ? ನಾನು ಒಡಿಯ ಹೊಟ್ಟಾಳ ಅಂತ ಗೊತ್ತೈತೆ, ಅದಕ್ಕೆ ಉಣ್ಣಕ್ಕೆ ಮಾಡೀವ್ನಿ. ನಡೀರಿ ಒಡಿಯ, ಯೋಳಿ. ಯಾಕವೋ ನನ್ನ ಮಾತು ಕೇಳು, ನಾನು ಹೋಗೋದಕ್ಕೆ ಬಿಡು. ನಿಜ ಹೇಳು ಮಗ, ಆ ಜಂಗಮಯ್ಯ ಇವತ್ತು ನಿಂಗೆ ಎದುರಾಗಿದ್ದು ದಿಟಾನಾ ಸುಳ್ಳ? ಯಾರು ಹೇಳಿದ್ ನಿಂಗೆ? ಯಾರಾದ್ರೂ ಹೇಳಿರ್ಲಿ, ಆ ಜಂಗಮಯ್ಯನ್ ಕಂಡದ್ದು ದಿಟಾನಾ?
ಅವ್ವೋ ಅದಕ್ಕೂ ಈಗ ನನ್ನ ಕಾವಲಿಗೆ ಬಿಡದೇ ಇರೋದಕ್ಕೂ ಏನು ಸಂಬಂಧ? ನೀ ಯಾಕೆ ನನಗೆ ಹೇಳ್ದೆಯ ಮುಚ್ಚಿಟ್ಟಿದ್ದು? ಈಗೇನಾಯ್ತು ತಗೋವೋ? ಯಾಕೆ ನಾನು ಹಿಂಗೆ ತಡೆದಿದ್ದೀಯೇ? ಮುತ್ತಣ್ಣ ಬೇರೆ ಕಾಯ್ತಾವ್ರೆ, ನಾವು ಹೋಯ್ತೀವಿ. ಇಲ್ಲ, ಆ ಜಂಗಮಯ್ಯನ ಕಾಡಿಂದ ಅಟ್ಟೋ ಗಂಟ ನೀನು ಅಟ್ಟಿಯಿಂದ ಕಾಲ್ ಕೀಳಂಗಿಲ್ಲ. ಅವೋ ಅಪ್ಪಯ್ಯ ಬೇರೆ ಅಟ್ಟಿಲಿಲ್ಲ, ಆ ಹುಲಿ ಅವನ ಕಡೆಯವರು ಖ್ಯಾತೆ ತೆಗಿತಾರೆ. ಹೋಗ್ದೋದ್ರೆ ತಪ್ಪಾಯ್ತದೆ. ನಾವು ಹೋಯ್ತೀನಿ ಕಣವೋ. ಇಲ್ಲ, ನಾನು ನಿನ್ನ ಹೋಗಕ್ ಬಿಡಾಕಿಲ್ಲ. ನಾನು ಒಪ್ಪಿದ್ರೆ ತಾನೇ ಆ ಜಂಗಮಯ್ಯ ನನ್ನ ಶಿಶುಮಗ ಮಾಡ್ಕೊಳ್ಳೋದು. ನಾನು ಒಪ್ಪಕ್ಕಿಲ್ಲವೋ? ನಾನು ನಂಬು. ನಾನು ನಿನ್ನ ನಂಬ್ತೀನಿ ಮಗ, ಆದ್ರ ಆ ಜಂಗಮಯ್ಯನ ನಂಬಾಕಿಲ್ಲ. ನಾನೇನು ಸಣ್ಣ ಕೂಸಲ್ಲ, ನನ್ನ ಹೊಟ್ಟೆಯಾಗ ಕೂಡಾಕಿ ಮುಚ್ಚಿಡಾಕೆ. ಬಿಡಾಕಿಲ್ಲ 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 ಅಷ್ಟೇ. ನಿಮ್ಮ ಅಪ್ಪಯ್ಯ ಬರ್ಲಿ, ಆಮ್ಯಾಕ್ ಹೋಗುವಂತೆ. ಅವೋ ಅಪ್ಪಯ್ಯ ಬರ್ಲಿ, ಕಾವಲಿ ಕಳಿಸ್ಲಿಲ್ಲ ಅಂತ ಬೈತಾರ, ಬೈಸ್ಕೊ, ನಂಗೇನು. ಆ ಜಂಗಮಯ್ಯ ಯಾಕಿನ್ನು ನಮ್ಮ ಎಲ್ಲೆ ಕಟ್ಟೆ ಬಿಟ್ಟು ಹೋಗದೆ ಇರೋದು? ನಂಗೇನು ಗೊತ್ತು, ನೀನೇ ಹೋಗಿ ಕೇಳು ಅವ್ನು ಸಿಕ್ಕಾಗ. ಹೌದೌದು, ಅವ್ನ್ ಕಂಡ್ರೆ ಸಾಕು ಬಾಯಿ ಕಟ್ಟಿ ಕೊಂದು ಬಿಡ್ತೀನಿ, ರುಂಡ ಚೆಲ್ಲಾಡ್ಬಿಡ್ತೀನಿ ಅಂತ ಜಂಬ ಕೊಚ್ಕೋತಾ ಇದ್ದೀಯಲ್ಲ, ಯಾಕ ಕೆಲಸ ಮಾಡ್ಲಿಲ್ಲ? ಅವೋ ಡೀಟ ಹೇಳ್ತೀವಿ, ನನ್ನ ಬಾಣಕ್ಕಿಂತ ಮೊದಲು ಆ ಒಯ್ಯಿನ ಮಾತು ಬಂದು ನನ್ನ ಎದೆ ಸಿಳ್ಬಿಡ್ತು. ಮುಂದಕ್ಕೆ ಏನು ಮಾಡಬೇಕಂತ ತೋಚಲೇ ಇಲ್ಲ. ಹಾ, ಅದಕ್ಕೆ ಕಣ ನಾ ಹೇಳೋದು. ಅವನೇನಾದ್ರೂ ನಿನ್ ಮಕ್ಕದ ಮೇಲೆ ಮಂಕ್ಬೂದಿ ತೂರಿದ್ನಾ, ಇಲ್ಲ ಯಾವ್ದೋ ಧೂಳ್ತಾಯ್ತಾ ಅಂತ ಮಾಟ ಮಂತ್ರ ಮಾಡಿದ್ನಾ? ನಿನ್ನಾಣೆ ಅವೋ, ಅವನು ಅಂಥದ್ದೇನು ಮಾಡಿಲ್ಲ. ಅವನ ಕಣ್ಣು ಅವನ ಮಾತು ಅಷ್ಟೇ ಸಾಕು, ನಾಗರಾವಿನ ಮುಂದ ಪುಂಗಿ ಉದ್ದಂಗ ಆಗ್ತದ. ನೋಡಿದ್ಯಾ, ನಾನು ಹೇಳಲಿಲ್ವಾ ಅವನು ಯಾವುದೋ ಮೋಡಿಕಾರನೋ ಮಾಯ್ಕಾರನೋ ಆಗಿರ್ತಾನ. ನಿನ್ನಂತ ಮಕ್ಕಳನ್ನ ಮೋಸದಿಂದ ಕರ್ಕೊಂಡೋಗಿ ಬಲಿ ಕೊಡ್ತಾನ. ಅದಕ್ಕೆ ಮಗ, ಅವನ ನೆರಳು ಕೂಡ ನಿನ್ ಮೇಲೆ ಆಯ್ಬಾರ್ದು. ಹಾಗ ಹಾಗ ಅವನೇ ಆ ಜಂಗಮಯ್ಯನೇ ನನ್ನ ನಟ್ಟಿ ಸುತ್ತಮುತ್ತ ತಿರುಗ್ತಾವನೆ. ಎಲ್ಲವೋ ನಿಂಗೆ ಕೇಳಿಸ್ತಾ ಇಲ್ವಾ? ನಿನ್ನಾಣೆ ಅವೋ, ನಂಗೆ ಕೇಳಿಸ್ಲಿಲ್ಲ. ನನಗೆ ಕೇಳಿಸ್ತು. ಅವನು ಮಾಟಗಾರನೇ. ಹೇ ಜಂಗಮಯ್ಯ, ನಿನಗೊಬ್ಬನಿಗೆ ನಾ ಮಾಟ ಗೊತ್ತಿರೋದು, ನಾನು ಮಾಡಿಸ್ತೀನಿ. ಮಗ, ಈ ಕಿತ ಅವನು ಕಂಡ್ರೆ ಅವನದೊಂದು ಕೂದಲು ಉಗುರ್ತುಣ್ಣ ಉಪಾಯವಾಗಿ ತಕೊಂಡ್ ಬಾ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಅವೋ ಇಲ್ಲದ್ನೆಲ್ಲ ತಲೆ ಹಾಕೊಂಡು ಕೊರಗಬೇಡ. ನಡಿ ಅವೋ, ಒಳಕ್ ನಡಿ, ಮಲ್ಕೊ ನಡಿ. ಸಗಣ ಹಟ್ಟಿ ತವ ಯಾರಾದ್ರೂ ಬಂದಿದ್ರಾ? ಹ್ಞೂ ಒಡಿಯ, ಯಾರು? ಕೋಲ್ಕಾರನ ಬಂದಿದ್ದ ಒಡಿಯ. ಯಾವಣ್ಣ? ಅಯ್ಯ, ಅದ್ ಯಾಕಂಗ್ ಕೋಪ ಮಾಡ್ಕೊಂಡಿರಿ? ಕುಲದ ವಿಚಾರನ ಹಟ್ಟಿಗೂ ತಿಳಿಸೋ ಕೋಲ್ಕಾರನ ಬಂದಿದ್ದ ಅಂದೆ. ಕೋಲ್ಕಾರಣ ಇಲ್ಲಿ ಗಂಟ ಬಂದಿದ್ದ, ಏನಂತ ವಿಷಯ? ಕುಲದ ಚಾಕ್ರಿ ಮೀರಕಾಯ್ತದ ಒಡಿಯ. ಅಲ್ಲ, ಎಲ್ರು ನಮ್ಮಂಗೆಯ ಇರ್ತಾರ, ಕುಲದ ನೀತಿ ನೇಮ ಮೀರ್ಕೊಂಡು. ಅಯ್ಯ, ಅದೇನು ಹೇಳ್ದ ಅಂತ ಹೇಳ ಸಂಕಣ. ಅದೇ ಒಡಿಯ, ಇನ್ನು 3 ದಿನಕ್ಕೆ ಹುಣ್ಣಿಮೆ ಕಳೆದ ಮ್ಯಾಕೆ ನಾವೆಲ್ಲ ಬ್ಯಾಟೆಗೆ ಹೋಗ್ಬೇಕು ಅಂತ ತೀರ್ಮಾನ ಆಗೈತೆ. ನೀಲೇಗೌಡ್ರಿಲ್ವಾ ಅಂತ ಕೇಳಿದ್ರು. ಏನೋ ನನ್ನ ಕೇಳಿದ್ನ? ಅದಕ್ಕ ನೀನೇನಂದೆ? ಅಯ್ಯೋ, ತೀರ್ಮಾನ ಆಗಿದ್ರೆ ನಾವೇನ್ ಮಾಡೋಣ ಅಣ್ಣ, ಅದಕ್ಕೂ ನಮಗೂ ಯಾವ್ದು ಸಂಬಂಧ ಇಲ್ಲ, ನೀವು ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಂಟ್ಬಿಡಿ ಹಿಂದೆ. ಹೆಣ್ಣೆಂಗ್ಸು ನಾನು, ಹಂಗ ಅನ್ನಕ್ಕಾಯ್ತದ ಒಡಿಯ? ಒಡಿಯ ಹಟ್ಟಿನಾಗಿಲ್ಲ, ಅವ್ರು ಬಂದ್ಮ್ಯಾಕೆ ಈ ವಿಚಾರ ಮುಟ್ಟಿಸ್ತೀನಿ ಎಂದೆ. ಅವ ಹೂ ಅಂತೇಳಿ ಹೋದ. ನೀವು ಉಣ್ಣಿ ಒಡಿಯ, ಅವ್ರಿವ್ರ ಮಾತು ನಮ್ಗೆ ಯಾಕ? ನೆಮ್ಮದಿ ಆಗಿರುಮ ಅಂದ್ರೆ ಮಧ್ಯದಲ್ಲಿ ಇವ್ರದೊಂದು ಸಂಕಣೆ. ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ. ನಾನು ನೀನು ರಾಜ ರಾಣಿ ಥರ ಇದ್ಬಿಡುಮ್ಮ. ಬೇರೆಯವ್ರ ವಿಷಯ ಕಟ್ಕೊಂಡು ನಮಗೇನಾಗಬೇಕು? ನಿಜ ಒಡಿಯ, ಕಡೆ ತನಕ ನಮ್ಮ ಪಿರುತಿ ಹಿಂಗೆ ಇರ್ತದ.
ಅವಕ್ಕೇನು ಬರ ಇಲ್ಲ. ಅಲ್ಲ ಒಡಿಯ, ಇಷ್ಟೊಂದು ಪಿರುತಿ ಮಾಡೋ ನಮ್ಗ ಅದ್ಯಾವ್ ಯಾಕೆ ಇನ್ನೂ ಮಕ್ಳು ಫಲ ಕೊಡ್ಲಿಲ್ಲ ಅಂತ. ನಮಗೂ ಮಕ್ಕಳು ಮರಿ ಅಂತ ಆಯ್ತದ ಸಂಖ್ಯೆಣೆ. ಹಂಗಾರ ಅದ್ಯಾವ್ರು ನಮಗೂ ಮಕ್ಳು ಮರಿ ಕೊಡ್ತಾನ ಒಡಿಯ? ಹ್ಞೂ ಸಂಖ್ಯೆಣೆ. ಅಲ್ಲ, ನಾವ್ ಯಾರಿಗೆ ಏನು ಅನ್ಯಾಯ ಮಾಡಿದೀವಿ ಹೇಳು? ನಮಗೂ ಮಕ್ಕಳು ಮರಿ ಅಂತ ಖಂಡಿತವಾಗ್ಲೂ ಆಯ್ತದೆ. ನಾವು ಅವ್ರನ್ನ ಚೆನ್ನಾಗಿ ಸಾಕ್ತೀವಿ. ನೀನೇನ್ ಚಿಂತೆ ಮಾಡಬೇಡ ಸಂಖ್ಯೆಣೆ, ಚಿಂತೆ ಮಾಡಬೇಡ. ಒಡಿಯ, ಮಕ್ಳಾದ್ಮ್ಯಾಕೆ ನಾವು ಸಂತೋಷವಾಗಿರ್ತೀವಲ್ಲ? ಹ್ಞೂ ಸಂಖ್ಯೆಣೆ, ನಮ್ಮ ಆನಂದಕ್ಕೆ ಪಾರ್ವೆ ಇರಕ್ಕಿಲ್ಲ ನೋಡು. ಮಕ್ಕಳಿಲ್ಲ ಅಂತ ಆಡ್ಕೊಂಡವ್ರ ಮುಂದೆ ಹೆಮ್ಮೆಯಿಂದ ನಮ್ಮ ಮಕ್ಕಳು ಅಂತ ತೋರಿಸ್ಬೋದು. ನಮ್ಮ ಪೋಡ್ಗೋಗಿ ಹೆಮ್ಮೆಯಿಂದ ತಲೆ ಎತ್ಕೊಂಡು ಬಾಳುವ ಸಂಖ್ಯೆಣೆ. ಏನಂದ್ರಿ ಒಡಿಯ? ನಾವು ಪೋಡಿನ ಮಂದಿ ಮಧ್ಯೆ ತಲೆ ಎತ್ಕೊಂಡು ಬಾಳ್ತೀವ? ಹ್ಞೂ ಸಂಖ್ಯೆಣೆ, ನಮಗೆ ಮಕ್ಕಳಾದ್ಮ್ಯಾಕೆ ಪೋಡ್ಗೋಗಿ ಎಲ್ರು ತಿರುಗಿ ನೋಡೋ ಥರ ಬಾಳುವ ಸಂಖ್ಯೆಣೆ. ಅದು ಕನ್ಸಿನ ಮಾತು ಒಡಿಯ. ಯಾಕೆ ಸಂಖ್ಯೆಣೆ? ಯಾಕಂದ್ರೆ ನಾ ಏನು ಹೇಳಿ, ನೀವು ಹೆಜ್ಜೆನ ಮೇಲೆ ಹೆಜ್ಜೆನ ಬ್ಯಾಟೆಗೆ ಹೋಗ್ತಿದ್ರ ಕುಲ್ದವ್ರು ನಮ್ಮನ್ನ ಹಟ್ಟಿಗೆ ಸೇರ್ಸಾರ. ಆಗ ನಾವು ಪೋಡಿ ನಾಚ್ಗಿದ್ದಂತಾನ. ಈ ವಿಷಯ ಬಿಡಿ, ಉಣ್ಣಿ. ಯಾಕೆ ಹೊಡಿಯ ಸಪ್ಕಾಗಿ ಹೋಗ್ಬಿಟ್ರಿ? ನಾ ಹೇಳಿದ್ದು ಅರ್ಗಿಸ್ಕೊಳಕ್ ಆಯ್ತಿಲ್ವಾ? ಯಾನ್ ಮಾಡೋದು ಒಡಿಯ, ಅದೇ ತಾನೇ ಸತ್ಯ. ಇನ್ನು 3 ದಿನ ಅಟ್ಟೆಯ, ಆಮ್ಯಾಕೆ ನಮಗೂ ಆ ಪೋಡ್ಗೂ ಋಣ ಮುಗ್ದೋಗ್ತದ. ಆಮ್ಯಾಕೆ ನಾವು ಊಟಕ್ಕಿಲ್ಲ, ಆಟಕ್ಕಿಲ್ಲ, ಪೂಜೆಗಿಲ್ಲ, ಜಾತ್ರೆಗಿಲ್ಲ, ಬೆಂಕಿ ನೀರು ಕೊಡಂಗಿಲ್ಲ, ಹುಟ್ರೆ ಕರಿಯಂಗಿಲ್ಲ, ಸತ್ರೆ ಬರಂಗಿಲ್ಲ. ಇನ್ಯಾನ್ ಉಳ್ದದ ಒಡಿಯ? ಆಮ್ಯಾಕೆ ಇನ್ಯಾನ್ ಇರ್ತದ ಒಡಿಯ? ನಾವು ಆ ಕುಲದಿಂದನೇ ಬ್ಯಾರೆ ಆಗೋಗ್ತೀವಿ. ನೀ ಹೇಳೋದು? ನೀ ಏನೇನ ಹೇಳಿ ನನ್ನ ಅಂಜಿಸ್ಬೇಡ ಸಂಖ್ಯೆಣೆ. ನೀನು ಒಡೆಯನ ಶೂರ ಅದೀನಿ, ನಮ್ಗೆ ಯಾರು ಹಂಗೂ ಬೇಕಾಗಿಲ್ಲ. ನಿಜಾನೇ ಒಡಿಯ, ನೀವು ವೀರ ಶೂರನೇ. ಆದ್ರೆ ನಾವೇ ಮನುಷ್ಯರಲ್ಲೂರ. ನಮಗೂ ಸಾವನ್ನೋದು ಒಂದಿನ ಬಂದೇ ಬರ್ತದ. ನಿಮಗ್ ಮುಂಚೆ ನಾ ಸತ್ರ, ನನಗ್ ಮುಂಚೆ ನೀವು ಸತ್ರ, ಮಿಕ್ಕವ್ರೆಲ್ರೂ ಒಂಟಿ ಅಲ್ವಾ ಒಡಿಯ? ನನಗ್ಯಾಕೋ ಮಕ್ಳು ಫಲ ಬ್ಯಾಡ ಅನ್ಸ್ತದ. ಸಂಖ್ಯೆಣೆ, ಏನು ಅಂತ ಮಾತಾಡ್ತಿದ್ಯಾ? ಇನ್ಯಾನ್ ಒಡಿಯ, ನಾವಿರೋ ಗಂಟ ಆ ಮಕ್ಳಿಗೆ ಆಸರೆ ಆಗಿರ್ತೀವಿ. ನಾವು ಹೊಂಟೋದ್ಮ್ಯಾಕೆ ಅವ್ರಿಗೆ ಯಾರು ಆಸರೆ? ಅತ್ರೆ ಕರಿಯೋರು ಇರೋಕ್ಕಿಲ್ಲ, ಬಾ ಅನ್ನೋ ಬಂಧು ಬಳಗ ಇರೋಕ್ಕಿಲ್ಲ. ಅವ್ರನ್ನ ಅನಾಥ ಮಾಡೋದಕ್ಕೆ ನಮಗೆ ಮಕ್ಳೇ ಹಾಕ್ಬೇಕು ಹೇಳಿ? ಸಂಖ್ಯೆಣೆ, ನೀ ನನ್ನ ಮಾತನಾಗೆ ಹಿಂಡ್ತಿದ್ಯಾ? ಹ್ಞೂ ಒಡಿಯ, ಕೋಲ್ಕರಣ ಬಂದು ಈ ವಿಷಯ ಹೇಳಿದ್ಮ್ಯಾಕೆನೆ ನನಗೂ ಗೊತ್ತಾಗಿದ್ದು. ಈ ವಿಷಯನ ಬಿಟ್ಬಿಡಿ ಒಡಿಯ. ಅರ್ಧಂಗಿ ಆಗಿ ನಿಮ್ಮ ಮನಸ್ಸಿಗೆ ಬೇಸರ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಧರ್ಮ. ಬರೋ ಕಷ್ಟನೋ ಸುಖನೋ ಇಬ್ರು ಹಂಚ್ಕೊಂಡು ಹೊಟ್ಟೆಗೆ ಪಿರಾಣ ಬಿಟ್ಬಿಡುಮ. ಸಂಖ್ಯೆಣೆ, ನಿನ್ ಮಾತು ಕೇಳ್ತಾ ಇದ್ರೆ ನನಗೆ ಬ್ಯಾಟಿಗೆ ಹೋಗ್ಬೇಕು ಅನ್ಸ್ತೈತೆ. ಆದ್ರೆ ನೀನ್ ಬಿಟ್ಟು ಹೋಗಕ್ಕೆ ಮನ್ಸೇ ಬತ್ತಿಲ್ಲ. ಏನ್ ಮಾಡ್ಲಿ ಸಂಖ್ಯೆಣೆ, ಏನ್ ಮಾಡ್ಲಿ? ಒಡಿಯ,
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಳೋಕೆ ಶ್ರವಣನ ಸಂಹಾರಕ್ಕೆ ಬಂದ 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 ಮಾದೇವ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಬಡಿದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಒಂದಲ್ಲ ಒಂದು ದಿನ ನೀವು ಕೊಂದ ಆ ಪುಟ್ಟ ಮರಿಗಳ ತಾಯಿಯ ಆಕ್ರಂದನ ನಿನಗೆ ಕೇಳಿಸುತ್ತೆ ಅನ್ನೋ ನಂಬಿಕೆ ನನಗಿತ್ತು. ಅದು ಇವತ್ತು ನಿಜ ಆಯಿತು. ಅದಿರಲಿ, ನಾನು ನಿನಗೆ ಇಲ್ಲಿ ಕರೆಸಿದ ಉದ್ದೇಶ ಏನು ಅಂದರೆ, ನಿಮ್ಮ ಮನೆಯಲ್ಲಿ ನೀವೇ ಗುಲಾಮರಾಗಿದ್ದೀರಿ. ಆನೆಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, ಕಾನುಮಲೆ, ಗುತ್ತಿಮಲೆ, ಕೆಂಬತಿ ಮಲೆ, ಗೌಳಿಮಲೆ, ಸಂಗುಮಲೆ, ಸಮದಟ್ಟುಮಲೆ, ಪಾಲಿಮಲೆ, ಪಚ್ಚೆಮಲೆ, ರುದ್ರಾಕ್ಷಿಮಲೆ, ಭದ್ರಾಕ್ಷಿಮಲೆ, ಭಸ್ಮಾಂಗಮಲೆ, ವಿಭೂತಿಮಲೆ, ಕೊಂಗುಮಲೆ, ಕೊನ್ನಾಚಿಮಲೆ, ಕಡದಾಕ್ಷಿಮಲೆ, ಕೆಂಜಾಲುಮಲೆ, ಹತ್ತುಮಲೆ, ಸುತ್ತುಮಲೆಯಾದಿಯಾಗಿ 77 ಮಲೆಗಳು ಒಂದಕ್ಕಿಂತ ಒಂದು ಎದ್ದು ಕಾಣುತ್ತಿವೆ. ಹಸಿರು ಕೈಲಾಸದಂತೆ 7 ಬಾಯಿ ಹೊನ್ನುತ್ತಾ ನುಗ್ಗ ನಾರದ ಜ್ವಾಲೆ ಬಿದಿರು ಸೀಮೆ, ಮಗ್ಗಾರು ಗುತ್ತಿ, ಕೆಂಬತ್ತಿ, ಮರದಂಡು, ಅಲ್ಲಿಂದ ಇಲ್ಲಿಯವರೆಗೂ ಗಂಪಣ್ಣ ರಾಜ್ಯದ ಗಡಿಗುರುತು. ಇದು ನಿಮ್ಮೆಲ್ಲರ ಸೊತ್ತು ಮಗು. ಈ ಸೊತ್ತು ಪರರ ಪಾಲಾಗಬಾರದು ಅಲ್ಲವೇ? ಈ ನಡು ಅರಣ್ಯದ ಒಡೆಯ ಆಗೋನ್ ನೀನು. ಆದರೆ ನಿನ್ನ ಬೊಕ್ಕಸೆಯಲ್ಲಿ ಬಿಡಿಗಾಸು ಇಲ್ಲದೆ ಈ ಸಂಪತ್ತೆಲ್ಲ ಕ್ಷಯವಾಗಿ ಕ್ಷಾಮ ಹೆಚ್ಚಾಗುತ್ತೆ. ಆದರೆ ನೀನು ಹುಟ್ಟಿರೋದು ಇದಕ್ಕಲ್ಲ ಕೂಸೆ. ನಿಮ್ಮಪ್ಪ ತಾತ ಮುತ್ತಾತರ ಕಾಲದಿಂದಲೂ ಈ ಕಾಡಿನ ವಾರಸುದಾರರು ನೀವು. ಆದರೆ ನಾಡನ್ನಾಡುವ ದೊರೆಗಳಿಗೆ ನಡುಬಗ್ಗಿಸಿ ನಡೀತಾ ಬಂದಿದ್ದೀರಿ. ಕೈ ನಿಮ್ದು, ಕತ್ತಿ ನಿಮ್ದು, ಬಿಲ್ಲು ಬಾಣನೂ ನಿಮ್ದು, ಶಕ್ತಿ ಶೌರ್ಯನೂ ನಿಮ್ದು. ಆದರೆ ಈ ದೊರೆಗಳು ನಿಮ್ಮಿಂದ ಈ ಕಾಡಿನ ಸಂಪತ್ತನ್ನು ಲೂಟಿ ಮಾಡಿಸಿ ತನ್ನ ಬೊಕ್ಕಸೆಯನ್ನು ತುಂಬಿಸ್ಕೊಳ್ತಾ ಬಂದಿದ್ದಾರೆ. ಮುಂದೆ ಬರುವುದು ಕ್ಷಯಕಾಲ, ಕ್ಷಾಮಕಾಲ. ಕುಲ ಕಾಯೋದು ನಾಯಕನ ಕಾಯಕ. ತಿನ್ನೋ ತುತ್ತು ಕ್ಷಯವಾಗದೇ ಇರೋ ಹಾಗೆ ತಡಿಬಹುದು. ಈ ಕಾಡಿನ ಸಂಪತ್ತು ಲೂಟಿಯಾಗದೇ ಇರೋ ಹಾಗೆ ತಡಿಬಹುದು. ನೀನೊಬ್ಬ ಒಪ್ಪಿ ನನ್ನ ಶಿಶುಮಗನಾದರೆ ನಿನ್ನ ಕುಲಕ್ಕೊಂದು ಗುಡಿ ಕಟ್ಟಿಸ್ತೀನಿ. ಆ ಗುಡಿಯಲ್ಲಿ ನಿನಗೆ ಹಕ್ಕುದಾರಿಕೆ ಕೊಡ್ತೀನಿ. ಕಾಡಿನಾಚೆಯಿಂದ, ಕಣಿವೆ ಆಚೆಯಿಂದ, ಬೇರೆ ಬೇರೆ ನೆಲದ ನಾಡಿನಿಂದ ಜನರು ಹರಕೆ ತಂದು ನಿನಗೆ ಒಪ್ಪಿಸ್ತಾರೆ. ನಿನ್ನ ಕುಲವನ್ನು ಕಟ್ಟಿ ಆಳುವ ದೊರೆ ಮಾಡ್ತೀನಿ. ಈಗಲಾದರೂ ನನ್ನ ಶಿಶುಮಗನಾಗಕ್ಕೆ ಒಪ್ಕೋತೀಯಾ ಕಂದ? ಕನ್ನಯ್ಯ, ಕಂದ ಕನ್ನಯ್ಯ,
ನಿನ್ನ ಆವೇಶನ ಸ್ವಲ್ಪ ಕಡಿಮೆ ಮಾಡು. ಈ ಸೀಗೆ ಮಳೆಯಲ್ಲಿ ನೆಲೆಗೊಂಡವನು ನಾನು, ಪರದೇಶಿ ಕಣಪ್ಪ. ಕನ್ನಯ್ಯ, ಕೈ ಬಿಡಯ್ಯ. ದಿಕ್ಕೆಟ್ಟು ದಿಕ್ಕು ಹುಡುಕ್ತಿರೋನು ನಾನು. ನನ್ನ ಯಾವ ದಿಕ್ಕಿಗೆ ಕರೆದೊಯ್ಯುತ್ತಿದ್ದೀಯಾ ಕನ್ನಯ್ಯ? ಈಗ ಸರಿಯಾಗಿ ಕೇಳಿಸ್ಕ, ಇದೇ ನನ್ನ ಕೊನೆ ಮಾತು. ಸರಿಯಾಗಿ ಕೇಳಿಸ್ಕ, ದಾರಿ ತಪ್ಪಂದಿರೋ ಜಂಗಮಯ್ಯ. ನೀನು ದಾರಿ ತಪ್ಪಂದಿರೋದು ನಡಾರಣ್ಯ ಗಂಪನ್ ರಾಜ್ಯ ಸೀಮೆ ಒಳಗೆ. ಇದು ಬ್ಯಾಡರ ರಾಜ್ಯ. ಬಿಲ್ಲು ಬಾಣ ಬೇಟೆ ರಕ್ತ ಮಾಂಸ ಇದು ನಾವಿಲ್ಲಾಡೋ ಭಾಷೆ. ನಿನಗಿಲ್ಲಿ ನೆಲೆ ಬೇಕು ಅಂದರೆ ನಮ್ಮಪ್ಪ ಗಂಪಣ ನಾಯಕರ ಅಪ್ಪಣೆ ಪಡಿಬೇಕಾಯ್ತದೆ. ಅವರು ಅಪ್ಪಣೆ ಕೊಟ್ಟಿಲ್ಲ ಅಂದರೆ ಕುಲಸ್ತ್ರೋಪಿಗೆ ಕೊಟ್ಟಿಲ್ಲ ಅಂತ ಆಯ್ತದೆ. ಅಂದಮ್ಯಾಕೆ ನಿನಗಿಲ್ಲಿರೋಕ್ಕೆ ಅಧಿಕಾರ ಇಲ್ಲ. ಇನ್ನೊಂದು ಕಿತ ಹೇಳ್ತೀವಿ, ಸರಿಯಾಗಿ ಕೇಳಿಸ್ಕ. ಈ ದಿಕ್ಕಿಗೆ ಕಿಕ್ಕೇರಿ, ಇತ್ಲಾಗೆ ಬೇವುನಿಟ್ಟಿ ಆಲಂಪಾಡಿ, ನೇರವಾಗಿ ಹೋದ್ರೆ ಸಂಜೆ ಸೂರ್ಯ ಮುಳುಗೋದ್ರಾಗೆ ಯಾವುದಾದ್ರೂ ದೀಪ ಬೆಳಗೋ ಹಟ್ಟಿ ಸೇರ್ಕತೀಯ. ಇನ್ನೊಂದು ಕಿತ ನನ್ನ ಕಣ್ಣಿ ಬಿದ್ರೆ ನಾನು ಮಾತಾಡಕ್ಕಿಲ್ಲ. ನನ್ನ ಬಾಣ ಮಾತಾಡ್ತದೆ. ಇದ್ರಾಕೆ ನಿನ್ನ ಹೆಸರಿರ್ತದೆ. ನಿಂದೇ ರಕ್ತದಾಗ ಬರೆಯೋದು.